ಸರ್, ಇಡಿ ಅಧಿಕಾರಿಗಳು ಆರೋಪಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಸಿಎಂ ಮತ್ತೆ ಇನ್ನಿತರ ಹೆಸರುಗಳನ್ನ ಹೇಳಬೇಕು ಅಂತ ಒತ್ತಡ ಹೇರ್ತಿದ್ದಾರೆ ಅಂತ FIR ಕೂಡ ದಾಖಲಾಗಿದೆ. ಮತ್ತೆ ಕಾಂಗ್ರೆಸ್ನವರು ದೊಡ್ಡ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಅದಕ್ಕೀಗ ನ್ಯಾಯಾಲಯದಲ್ಲಿ ಮುಖಭಂಗ ಆಗಿರ್ಬೇಕಲ್ವಾ? ಇವತ್ತು ನ್ಯಾಯಾಲಯದಲ್ಲಿ ಆ FIR ಹಾಕಿರೋ ವಿಷಯದಲ್ಲಿ ಸರ್ಕಾರಕ್ಕೆ ಚೀಮಾರಿನೂ ಹಾಕಿರ್ಬೇಕು. ಇವತ್ತು ಸಂಜೆ ಇವರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ಕಂಪ್ಲೇಂಟ್ ಕೊಟ್ಟ ಬ್ಯಾಕ್ ಗ್ರೌಂಡ್ ತಿಳ್ಕೋಬೇಕಲ್ಲ. ಯಾರು ಅವನು ಕೊಟ್ಟಿರೋನು, ಅವನ್ ಬ್ಯಾಕ್ ಗ್ರೌಂಡ್ ಏನಿದೆ ಅನ್ನೋದು ತಿಳ್ಕೋಬೇಕಲ್ಲ ಸ್ವಲ್ಪ. ನಾವು ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಯಾತಿಗೆ ಬಂದು ನೆನ್ನೆ ಕಂಪ್ಲೇಂಟು? ಇವನ್ 4 ದಿವಸದಿಂದ ಅವ್ರು 4 ಜನ ಮಂತ್ರಿ ಕೈಯಲ್ಲಿ ತರಾತುರಿನಲ್ಲಿ ಹೇಳಿಕೆ ಕೊಡಿಸಿದ್ರಲ್ಲ. ಯಾತಿಗೆ ಹೇಳಿಕೆ ಕೊಡಿಸಿದ್ರು? ಇವ್ರು ತಪ್ಪು ಮಾಡದೇ ಇದ್ರೆ ಆ 94 ಏನು ಹೇಳ್ತಾರಲ್ಲ ಅಕ್ರಮ ಆಗಿರೋದು ನಿಜ ಅಂತ ಹೇಳಿ, ಅದರಲ್ಲಿ ಇವ್ರು ಭಾಗಿಗಳಾಗದೇ ಇದ್ರೆ ಇಡಿ ಬರ್ಲಿ ಇನ್ಯಾರೇ ಬರ್ಲಿ ಇವ್ರನ್ನೇ ಟಚ್ ಮಾಡಕ್ಕಾಗತ್ತಾ? ಇವ್ರು ತಪ್ಪಿಲ್ಲ ಅಂದ್ರೆ ಜಾತಿಗೆ ಭಯ ಬಿಡ್ಬೇಕು ಇವರು. ಅದಕ್ಕೆ ಸ್ಟ್ಯಾಚ್ಯೂ, ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಹೋಗಿ ಏನು ವಿರಾವೇಶದಲ್ಲಿ ಕೂತವ್ರೆ ನೋಡಿದೆ. ಯಾವ್ದಾದ್ರು ಮುಖ್ಯಮಂತ್ರಿ ಈ ಮಟ್ಟಕ್ಕೆ ಹೋಗಿರೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸರ್, ಇಡಿ ಅಧಿಕಾರಿಗಳು ಆರೋಪಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಸಿಎಂ ಮತ್ತೆ ಇನ್ನಿತರ ಹೆಸರುಗಳನ್ನ ಹೇಳಬೇಕು ಅಂತ ಒತ್ತಡ ಹೇರ್ತಿದ್ದಾರೆ ಅಂತ FIR ಕೂಡ ದಾಖಲಾಗಿದೆ. ಮತ್ತೆ ಕಾಂಗ್ರೆಸ್ನವರು ದೊಡ್ಡ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಅದಕ್ಕೀಗ ನ್ಯಾಯಾಲಯದಲ್ಲಿ ಮುಖಭಂಗ ಆಗಿರ್ಬೇಕಲ್ವಾ? ಇವತ್ತು ನ್ಯಾಯಾಲಯದಲ್ಲಿ ಆ FIR ಹಾಕಿರೋ ವಿಷಯದಲ್ಲಿ ಸರ್ಕಾರಕ್ಕೆ ಚೀಮಾರಿನೂ ಹಾಕಿರ್ಬೇಕು. ಇವತ್ತು ಸಂಜೆ ಇವರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ಕಂಪ್ಲೇಂಟ್ ಕೊಟ್ಟ ಬ್ಯಾಕ್ ಗ್ರೌಂಡ್ ತಿಳ್ಕೋಬೇಕಲ್ಲ. ಯಾರು ಅವನು ಕೊಟ್ಟಿರೋನು, ಅವನ್ ಬ್ಯಾಕ್ ಗ್ರೌಂಡ್ ಏನಿದೆ ಅನ್ನೋದು ತಿಳ್ಕೋಬೇಕಲ್ಲ ಸ್ವಲ್ಪ. ನಾವು ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಯಾತಿಗೆ ಬಂದು ನೆನ್ನೆ ಕಂಪ್ಲೇಂಟು? ಇವನ್ 4 ದಿವಸದಿಂದ ಅವ್ರು 4 ಜನ ಮಂತ್ರಿ ಕೈಯಲ್ಲಿ ತರಾತುರಿನಲ್ಲಿ ಹೇಳಿಕೆ ಕೊಡಿಸಿದ್ರಲ್ಲ. ಯಾತಿಗೆ ಹೇಳಿಕೆ ಕೊಡಿಸಿದ್ರು? ಇವ್ರು ತಪ್ಪು ಮಾಡದೇ ಇದ್ರೆ ಆ 94 ಏನು ಹೇಳ್ತಾರಲ್ಲ ಅಕ್ರಮ ಆಗಿರೋದು ನಿಜ ಅಂತ ಹೇಳಿ, ಅದರಲ್ಲಿ ಇವ್ರು ಭಾಗಿಗಳಾಗದೇ ಇದ್ರೆ ಇಡಿ ಬರ್ಲಿ ಇನ್ಯಾರೇ ಬರ್ಲಿ ಇವ್ರನ್ನೇ ಟಚ್ ಮಾಡಕ್ಕಾಗತ್ತಾ? ಇವ್ರು ತಪ್ಪಿಲ್ಲ ಅಂದ್ರೆ ಜಾತಿಗೆ ಭಯ ಬಿಡ್ಬೇಕು ಇವರು. ಅದಕ್ಕೆ ಸ್ಟ್ಯಾಚ್ಯೂ, ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಹೋಗಿ ಏನು ವಿರಾವೇಶದಲ್ಲಿ ಕೂತವ್ರೆ ನೋಡಿದೆ. ಯಾವ್ದಾದ್ರು ಮುಖ್ಯಮಂತ್ರಿ ಈ ಮಟ್ಟಕ್ಕೆ ಹೋಗಿರೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು.